ಮಧ್ಯಾಹ್ನ ಹೊತ್ತು ಊಟಕ್ಕೆ ಅಂತ ಮನೆಗೆ ಬಂದರೆ ಮನೆಯಲ್ಲಿ ಅನ್ನ ಇರ್ತಾ ಇರಲಿಲ್ಲ. ಬರೀ ನೀರು ಕೊಡ್ಕೊಂಡು ವಾಪಸ್ ಹೋಗ್ತಾ ಇದ್ವಿ ಹಸಿದು. ಅಲ್ಲ ಅಂದ್ರೆ ನೀವು ಮುಸ್ಲಿಮರಾಗಿದ್ದುಕೊಂಡು ಆ ದೇವಸ್ಥಾನದ ಛತ್ರದಲ್ಲಿ ಉಳ್ಕೊಂಡಿದ್ದೀರಾ? ಅದು ತುಂಬಾ ಇಂಟ್ರೆಸ್ಟಿಂಗ್ ಇದೆ. ಹಾ ಹಾ. ನಮ್ಮ ಹುಡುಗರೆಲ್ಲ ಎಲ್ಲಿ ಹೋದ್ರು ಕಷ್ಟ. ಹಿಂದೂ ಹುಡುಗರ ಹೆಸರು ಹೇಳ್ತಾ ಇದ್ರು. ಬ್ಯಾರಿಗಳಂದ್ರೆ ಹಾ. ಮುಸಲ್ಮಾನರಂದ್ರೆ ರೂಮ್ ಕೊಡ್ತಾರೋ ಇಲ್ವೋ ನನ್ಗೆ ಸರಿ ಜ್ಞಾಪಕ ಇಲ್ಲ. ಈ ಆಂಟಿ ಮುಸ್ಲಿಂ ಇದು ಅವಾಗ್ಲೇ ಜೋರಿತ್ತು ಓ ಹಳ್ಳಿಗಳಲ್ಲಿ. ಅದರಿಂದ ನಾವೆಲ್ಲೂ ಕೂಡ ಹಳ್ಳಿಗಳಲ್ಲಿ ನಮ್ಮ ಮುಸ್ಲಿಂ ಹೆಸರನ್ನ ಹೇಳ್ತಾ ಇರ್ಲಿಲ್ಲ. ಮಕ್ಕಳು ಇವರು ಅಂದ್ರೆ ಸಾಂಪ್ರದಾಯಿಕ ಕಾಣ್ತಾರೆ, ದೋಣಿಯಿಂದ ಕೆಳಗಾಕಿ ಮುಳುಗಿಸ್ಬೇಕು ಅನ್ನೋ ರೀತಿಯಲ್ಲಿ ಕೆಟ್ಟದಾಗಿ ಮಾತಾಡಿಸಿ ಆ ಅನುಕೂಲಸ್ಥರನ್ನು ತೋರಿಸಿಯೇ ಮುಸ್ಲಿಮರ ಕುರಿತು ಪೂರ್ವಾಗ್ರಹಗಳನ್ನು ಹುಟ್ಟುಹಾಕುವಂತ ಕೆಲಸಗಳು ಕೋಮುವಾದಿಗಳನ್ನ ಮಾಡ್ತಾ ಇದ್ದಾರೆ. ಪ್ರಿಯ ವೀಕ್ಷಕರೇ, ಪೀಪಲ್ ಟಿವಿಯ ಮತ್ತೊಂದು ಪಾಡ್ಕಾಸ್ಟ್ಗೆ ತಮಗೆಲ್ಲ ಸ್ವಾಗತ. ಮಂಗಳೂರಿನಲ್ಲಿ ಎಲ್ಲೇ ಅನ್ಯಾಯ ನಡೆದರೂ, ಎಲ್ಲೇ ದೌರ್ಜನ್ಯ ನಡೆದರೂ ಒಬ್ಬರ ಹೆಸರು ಕೇಳಿಬರುತ್ತೆ. ಅದು ಮುನೀರ್ ಕಾಟಿಪಳ್ಳ ಅಂತ. ಜನಪರ ಹೋರಾಟಗಾರರು, ಸಾಮಾಜಿಕ ಹೋರಾಟಗಾರರು ಆದಂತಹ ಮುನೀರ್ ಕಾಟಿಪಳ್ಳ ಅವರು ನಮ್ಮ ಜೊತೆಗಿದ್ದಾರೆ. ನಮಸ್ಕಾರ ಸರ್. ನಮಸ್ತೆ. ಅವರ ಬದುಕಿನ ಜರ್ನಿಯನ್ನು ಇವತ್ತಿನ ಪಾಡ್ಕಾಸ್ಟ್ನಲ್ಲಿ ತಿಳಿಯುತ್ತಾ ಹೋಗೋಣ. ಸರ್, ನೀವು ಒಂದು ಬೀಡಿ ಕಾರ್ಮಿಕರ ಮಗನಾಗಿ ಹುಟ್ಟಿ ತುಂಬ ರಾಜ್ಯಾದ್ಯಂತ ಗುರುತಿಸಿಕೊಳ್ಳುವ ಒಂದು ಸಾಮಾಜಿಕ ಹೋರಾಟಗಾರರಾಗಿ, ಜನಪರ ಹೋರಾಟಗಾಗಿ ಕಾಣಿಸ್ಕೊಳ್ತೀರಿ. ನೀವೊಬ್ಬ ಬೀಡಿ ಕಾರ್ಮಿಕರ ಕುಟುಂಬದಲ್ಲಿ ಹುಟ್ಟಿದ್ರೆ ನಿಮ್ಮ ಹೊಟ್ಟೆಪಾಡಿಗೆ ನಿಮ್ಮ ಬದುಕು ಕಟ್ಕೊಳ್ಳೋದ್ರಲ್ಲೇ ನೀವು ನಿಮ್ಮ ಪಾಲಕರು ಮಕ್ಕಳು ಹಾಗೆ ಬೆಳೀಲಿ ಅಂತ ಇರುತ್ತೆ, ನೀವು ಕೂಡ ಅದನ್ನೇ ಮಾಡಬೇಕಾಗಿರುತ್ತೆ. ಅಂಥದ್ರಲ್ಲಿ ಈ ದೊಡ್ಡ ಮಟ್ಟದ ಹೋರಾಟ, ಎಲ್ಲೇ ಅನ್ಯಾಯ ನಡೆದರೂ ಹೋರಾಟ ಮಾಡುವಂಥ ಒಂದು ಈ ಆಂದೋಲನಕ್ಕೆ, ಈ ಹೋರಾಟದ ಹಾದಿಗೆ ಹೇಗೆ ಬಂದ್ರಿ ಅಂತ? ನೀವು ಹೇಳಿದಾಗೆ ನಮ್ದು ಯಾವತ್ತೂ ಕೂಡ ಒಂದು ಹಸಿವಿನ ವಿರುದ್ಧ ಹೋರಾಡ್ತಾ ಇದ್ದಂಥ ಕುಟುಂಬದಿಂದ ನಾನು ಬಂದವನು. ನಮ್ದು ಅವಾಗೆಲ್ಲ ಬಡತನದ ವಿರುದ್ಧ ಅನ್ನೋದಕ್ಕಿಂತಲೂ ಅನ್ನಕ್ಕಾಗಿ ನಡೆಸುವಂಥ ಹೋರಾಟದ ಕುಟುಂಬ. ಒಂದು ಹೊತ್ತು ಅನ್ನ ಇದ್ದರೆ ಇನ್ನೊಂದು ಹೊತ್ತು ನಾವು ಹಸಿವಿನಿಂದ ಇರಬೇಕಾದಂಥ ಒಂದು ತುಂಬು ಕುಟುಂಬದಿಂದ ನಾನು ಬಂದಿದ್ದು. ನನ್ನ ತಂದೆ ತಾಯಿ ಇಬ್ಬರು ಬೀಡಿ ಕಾರ್ಮಿಕರು, ಇಬ್ಬರು ಬೀಡಿ ಕಟ್ಟಿ ಬದುಕು ನಡೆಸ್ತಾ ಇದ್ರು. ಬಾಡಿಗೆ ಮನೆಗಳಲ್ಲೇ ನಮ್ಮದು ಬಹುತೇಕ ಬದುಕು ಕಳೆದು ಹೋಗಿರುವಂಥದ್ದು. ಆ ಶಾಲೆಗೆ ಹೋದರೆ 1.5 ಕಿಲೋಮೀಟ್ರ್ 1 ಕಿಲೋಮೀಟ್ರ್ ನಡ್ಕೊಂಡು ನಾವು ಕುಳಾಯಿಯಲ್ಲಿ ಪ್ರೈಮರಿ ಶಾಲೆಗೆ ಹೋಗಬೇಕಿತ್ತು. 3, 4ನೇ 5ನೇ ಕ್ಲಾಸಲ್ಲಿ ಇರುವಾಗ ಮಧ್ಯಾಹ್ನ ಹೊತ್ತು ಊಟಕ್ಕೆ ಅಂತ ಮನೆಗೆ ಬಂದರೆ ಮನೆಯಲ್ಲಿ ಅನ್ನ ಇರ್ತಾ ಇರಲಿಲ್ಲ. ಬರೀ ನೀರು ಕೊಡ್ಕೊಂಡು ವಾಪಸ್ ಹೋಗ್ತಾ ಇದ್ವಿ ಹಸಿದು. ಇದು ನಮ್ಮ ಹಿನ್ನೆಲೆ. ಅಂತಹ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಹಸಿವಿನಿಂದ ಮುಕ್ತಿ ಪಡೆಯೋದು ಹೇಗೆ ಅನ್ನುವಂಥದ್ದೇ ಸವಾಲಾಗಿ ಕಾಡ್ತದೆ. ಆದರೆ ನನಗೆ ವೈಯಕ್ತಿಕವಾಗಿ ನಾವು ಹಸಿವಿನಿಂದ ಹೊರಗಡೆ ಬರೋದು, ಬಡತನದಿಂದ ಮುಕ್ತಿ ಪಡೆಯೋದು, ಸಿರಿವಂತವನ್ನು ಗಳಿಸ್ಕೊಳ್ಳೋದು ನನಗೆ ಮುಖ್ಯ ಅಂತ ಯಾವತ್ತೂ ಅನಿಸ್ಲಿಲ್ಲ. ನಮ್ಮ ರೀತಿಯಲ್ಲಿರುವಂಥ ಕುಟುಂಬಗಳೇ ಬಹುತೇಕ ನಮ್ಮ ಸುತ್ತಮುತ್ತ ಇತ್ತು. ನಾನು ಬೆಳೆದಿರೋದೇ ಅಂಥ ಕುಟುಂಬಗಳು, ಅಂಥ ಬಡವರ ಮಧ್ಯೆ. ಅದರಿಂದ ಈ ಬಡತನದಿಂದಲೇ ಸಮಾಜವನ್ನು ಮುಕ್ತಿಗೊಳಿಸಬೇಕು, ಸಿರಿವಂತಿಕೆಯ ಅಟ್ಟಹಾಸದ ವಿರುದ್ಧ ಏನಾದರೂ ಮಾಡಬೇಕು ಅನ್ನುವಂಥದ್ದು ನನಗೆ ಬಾಲ್ಯದಿಂದಲೇ ನನ್ನ ತಲೆಯಲ್ಲಿ ಬಂದಿದ್ದು. ಯಾಕೆ ಬಂತು ಗೊತ್ತಿಲ್ಲ. ಒಟ್ಟು ವಾತಾವರಣ ಇರ್ಬೋದು, ನನ್ನ ಕುಟುಂಬ, ನನ್ನ ತಂದೆ ತಾಯಿಯ ಪ್ರಭಾವವನ್ನು ಇರ್ಬೋದು, ಅದರಿಂದ ಬಂದಿದ್ದೀನಿ. ಅದರಿಂದಾಗಿ ನನಗೆ ಈ ರೀತಿಯ ದಾರಿಯನ್ನು ಬಹುಶಃ ಅದೇ ನನ್ನನ್ನು. ಇದಕ್ಕೂ ಮೊದಲು ನೀವು ಕೂಡ ಅನ್ನಕ್ಕಾಗಿ, ಹೊಟ್ಟೆ ತುಂಬಿಸ್ಕೊಳ್ಳೋಕ್ಕಾಗಿ ಹೋರಾಟ ಮಾಡಿದ್ರಿ. ಅಂದರೆ ಹೆಂಗೆಂದರೆ ಕೂಲಿ ಕೆಲಸ ಮಾಡೋದ್ರಿಂದ ಹಿಡಿದು ಬಟ್ಟೆ ವ್ಯಾಪಾರ, ಇವನ್ ನಮ್ಮ ಬಾಗಲಕೋಟೆ, ಕಲಾದಗಿ, ತುಳಸಿಗೆರೆ, ನಮ್ಮೂರು, ನಮ್ಮ ರಾಮದುರ್ಗ ಅಲ್ಲೆಲ್ಲ ಓಡಾಡಿದ್ರಿ. ಅದು ಬಟ್ಟೆ ಚೀಲ ಒಂದು ನೇತು ಹಾಕ್ಕೊಂಡು ಹಳ್ಳಿಗೆ ಆ ಬಿಸಿಲಲ್ಲಿ ಓಡಾಡೋದಿದೆಯಲ್ಲ, ಇಡೀ ಆಲ್ಮೋಸ್ಟ್ ಒಂದು ಅರ್ಧ ಕರ್ನಾಟಕ, ಸಕಲೇಶ್ಪುರ, ಹಾಸನ, ಮಂಗಳೂರು, ಶಿವಮೊಗ್ಗ, ಹಿಂಗೆ ಅರ್ಧ ಕರ್ನಾಟಕ ಓಡಾಡಿದ್ರಿ. ಅದೆಲ್ಲ ಹೊಟ್ಟೆ ಹಸಿವೆ, ಅದಲ್ಲ ಹೊಟ್ಟೆ ಹಸಿವಿನ ಹೋರಾಟನ ಆಗಿತ್ತು. ಅದಾದಮೇಲೆ ನೀವು ಸಂಘಟನೆಯ, ಎಡಪಂಥದ ಸಂಘಟನೆಯ ಸಂಪರ್ಕಕ್ಕೆ ಬರ್ತೀರಿ. ಆಮೇಲೆ ಇದೆಲ್ಲ ಬರುತ್ತೆ. ಬಟ್ ಒಳಗಡೆ ನಿಮ್ಮ ಅದೊಂದು ಆಕ್ರೋಶ, ಯಾಕೆ ಈ ಅಸಮಾನತೆ ಇದೆ ಅನ್ನೋದು ಒಂದು ಇದ್ದಕ್ಕೆ ಇಲ್ಲಿಗೆ ಬರೋಕ್ಕೆ ಸಾಧ್ಯ ಆಗುತ್ತೆ. ಈ ವ್ಯಾಪಾರ ಇದೆಯಲ್ಲ, ಬಟ್ಟೆ ವ್ಯಾಪಾರದ ಆ ದಿನಗಳನ್ನ ಸ್ವಲ್ಪ ನೆನಪಿಸ್ಕೊಳ್ಬೋದಾ? ಇಲ್ಲ, ನಾನು ಬಟ್ಟೆ ವ್ಯಾಪಾರವನ್ನು ನೆನಪಿಸ್ಕೊಳ್ಳೋದಕ್ಕಿಂತ ಪೂರ್ವದ ಕೆಲವು ವಿಚಾರಗಳನ್ನು ನೆನಪು ಮಾಡ್ಕೊಳ್ಬೇಕಾಗತ್ತೆ. ನಾನು ನಿಮಗೆ ಈಗ ಹೇಳಿದ ರೀತಿಯಲ್ಲೇ ನಮ್ಮದು ದೊಡ್ಡ ಕುಟುಂಬ. ನಾವು 12 ಜನ ಮಕ್ಕಳು ನಮ್ಮ ತಂದೆ ತಾಯಿಗೆ. ನಾನು 7ನೇವನು, ನಂಬರ್ 7. ಅದರಿಂದ ಈ ನನ್ನ ಅಕ್ಕಂದಿರುಗಳು ಕೂಡ, ಅಕ್ಕಂದಿರು ಎಲ್ಲರೂ ಕೂಡ ಭಾಳ ಬೇಗ ಶಾಲೆ ತೊರೆದ್ರು. 3, 4, 5ನೇ ಕ್ಲಾಸ್ಗಿಂತ ಹೆಚ್ಚು ಯಾರೂ ಹೋಗಿಲ್ಲ. ನನ್ನ ಅಕ್ಕ, ನನ್ನ ನೇರ ಅಕ್ಕ ಒಬ್ಳಿದ್ಲು, ಅವಳ ನಂತರ ನಾನು. ಅವಳು ಮಾತ್ರ 10ನೇ ತರಗತಿವರೆಗೆ ಓದಿದ್ಲು. ಬಾಕಿ ಎಲ್ಲರೂ ಕೂಡ ಕಲೀಲಿಕ್ಕೆ ಹುಷಾರಿದ್ರು. ಆದರೆ ಹೊಟ್ಟೆ ಹಸಿವಿದೆಯಲ್ಲ, ಬೀಡಿ ಕಟ್ಟಿ ಆವಾಗ ಎಷ್ಟಿತ್ತು ಕೂಲಿ? ಆವಾಗ ಇನ್ನೂ ಈ ಎಲ್ಲ ಬಂದಿರಲಿಲ್ಲ, ಬೋನಸ್ಸು, ಕನಿಷ್ಠ ಕೂಲಿ ಅಂತ ಬೀಡಿಯಲ್ಲಿ ಬಂದಿರಲಿಲ್ಲ. ನಮ್ಮ ಕಮ್ಯುನಿಸ್ಟ್ ಚಳವಳಿಗಳು ಆವಾಗಲೇ ಹೋರಾಟ ಮಾಡ್ತಾ ಇದ್ರು, ನಮಗೆ ಪರಿಚಯ ಇರಲಿಲ್ಲ, ಅದು ಬೇರೆ. ಅಂತಹ ಸಂದರ್ಭದಲ್ಲಿ ನಮ್ಮ ಇಬ್ಬರು ಅಣ್ಣಂದಿರು ನನಗೆ, ಮತ್ತು 4 ಅಕ್ಕಂದಿರು.
ಈ 2 ಅಣ್ಣಂದಿರು ಮತ್ತು 3 ಅಕ್ಕಂದಿರು 3, 4, 5ನೇ ಕ್ಲಾಸಲ್ಲೇ ಶಾಲೆ ಬಿಟ್ಟು ಬೀಡಿಗೆ ಲೇಬಲ್ ಹಾಕ್ಲಿಕ್ಕೆ ಹೋಗ್ತಾ ಇದ್ರು. ನನ್ನ ತಂದೆ ಬೀಡಿ ಕಟ್ತಾ ಇದ್ರಲ್ಲ, ಬೀಡಿ ಕಂಪನಿಯಲ್ಲಿ ಕೆಲಸಕ್ಕೆ ಹೋಗ್ತಾ ಇದ್ರು. ತಾಯಿ ಮನೆಯಲ್ಲಿ ಬೀಡಿ ಕಟ್ತಾ ಇದ್ರು. ನನ್ನ ಅಕ್ಕಂದಿರು ಅದಕ್ಕೆ ಸಹಾಯ ಮಾಡೋದ್ರ ಜೊತೆಯಲ್ಲಿ ಬೀಡಿಗೆ ಲೇಬಲ್ ಹಾಕ್ಲಿಕ್ಕೆ ಹೋಗ್ತಾ ಇದ್ರು. ಬೀಡಿ ಕಟ್ಟು ಬರುತ್ತಲ್ಲ, ಬೀಡಿ ಕಟ್ಟನ್ನು ಪ್ಯಾಕ್ ಮಾಡುವಂತ, ಅದನ್ನ ಪ್ಯಾಕ್ ಮಾಡ್ಲಿಕ್ಕೆ ಹೋಗ್ತಾ ಇದ್ರು. ಮತ್ತೆ ಇನ್ನೊಂದು ಅಕ್ಕ ಈ ವೈರಲ್ ಇದೆಯಲ್ಲ, ಅದರಿಂದ ಕುರ್ಚಿಗಳನ್ನ ನೇಯೋದು, ಬುಟ್ಟಿ ನೇಯೋದು, ಇಂಥದ್ದೆಲ್ಲ ಮಾಡ್ತಾ ಇದ್ರು. ಮತ್ತೆ ನಮ್ಮಲ್ಲಿ ಇದಿತ್ತು ಚಪ್ಪಲಿ ಫ್ಯಾಕ್ಟ್ರಿ, ಈ ಪ್ಯಾರಾಗಾನ್ ಎಲ್ಲ ಇದೆಯಲ್ಲ, ಹವಾಯಿ ಚಪ್ಪಲಿ ಅಂತ ಬೇರೆ ಕಂಪನಿಗಳಿತ್ತು. ಆ ಕಂಪನಿಗಳ ಚಪ್ಪಲಿಗಳಿಗೆ ಈ ಬಾರ ಏನ್ ಹೇಳ್ತಾರೆ ಅದಕ್ಕೆ, ಬಾರ್ ಹಾಕೋದು, ಬಾರ್, ಅದನ್ನ ಹಾಕ್ಲಿಕ್ಕೆ ಬೆಲ್ಟ್ ಬರುತ್ತೆ, ಅದನ್ನ ಹಾಕ್ಲಿಕ್ಕೆ ಕೊಡ್ತಾ ಇದ್ರು ಮನೆಗಳಿಗೆ. ಅದನ್ನ ತಂದು ಮನೆಯಲ್ಲಿ ಆ ಬಾರ್ ಕಟ್ ಮಾಡಿ ಹಾಕಿ ಕೊಡುವಂತಹದ್ದು, ಇಂಥದ್ದೆಲ್ಲವನ್ನ ನಮ್ಮ ಅಕ್ಕಂದಿರು ಅಣ್ಣಂದಿರು ಮಾಡ್ತಾ ಇದ್ರು. ನನ್ನ ದೊಡ್ಡ ಅಣ್ಣ ಗೋಣಿ ಚೀಲ ಹೊಳಿಲಿಕ್ಕೆ ಹೋಗ್ತಾ ಇದ್ದ. ಈ ರೀತಿಯಾದಂತ ಕೆಲಸಗಳೆಲ್ಲ ಏನ್ ಕೆಲಸ ಸಿಗುತ್ತೆ ಅದನ್ನು ಮಾಡುವಂತಹದ್ದು. ಒಟ್ಟು ಹಸಿವಿನಿಂದ ಹೊರಗಡೆ ಬರಬೇಕು, ಒಂದು ಹೊತ್ತಿನ ಅನ್ನ ತಿನ್ಬೇಕು, ಮನೆ ಬಾಡಿಗೆ ಕಟ್ಟಬೇಕು, ದುಡಿಮೆ ಬೇರೆ ಬೇರೆ ಸಣ್ಣ ಮಕ್ಕಳಿದ್ದಾರೆ, ಅವರಿಗೆ ಶಾಲೆ ಕಲಿಸ್ಬೇಕು. ಇಂಥದ್ರಿಂದಾಗಿ ಸಿಕ್ಕಿದ ಈ ಬಿಡಿ ರಿಲೇಟೆಡ್ ಕೆಲಸಗಳು, ಬೇರೆ ಬೇರೆ ಕೆಲಸಗಳನ್ನೆಲ್ಲ ನನ್ನ ಮನೆಯಲ್ಲಿ ನನ್ನ ಅಣ್ಣಂದಿರು ಅಕ್ಕಂದಿರು ಮಾಡ್ತಾ ಇದ್ರು. ಇಂತಹ ಕುಟುಂಬದಿಂದ ನಾನು ಬಂದಿರೋನು. ನಾನು ಕೂಡ 8ನೇ ಕ್ಲಾಸ್ ಆಗುವಾಗ ಶಾಲೆ ಬಿಟ್ಟೆ. 8ನೇ ಅಷ್ಟೇ ಓದಿರೋದು ನಾನು 8ನೇ ಕ್ಲಾಸ್ ಅಷ್ಟೇ ಓದಿರೋದು. ಮಾತಾಡ್ತೀನಿ ಅದು ಈ ಬದುಕಿನ ಯೂನಿವರ್ಸಿಟಿ ಕಲಿಸಿರೋದು. ನನ್ನ ಆಸಕ್ತಿಗಳು ನನಗೆ ಹಠಕ್ಕೆ ಬಿದ್ದು ಓದಿದ್ದೀನಿ. ಆಮೇಲೆ ಅದಾಯ್ತಲ್ಲ, ನಾನು ಹುಟ್ಟಿದ್ದು ಮಂಗಳೂರು ಸಿಟಿ ಹತ್ರ, ಕುದ್ರೋಳಿ ಹತ್ರ ಮಠದಾಗ ನಿಂತಿದೆ ಬೊಕ್ಕಪಟ್ಟಣ. ಅಲ್ಲಿ ಒಂದು ಬಾಡಿಗೆ ಮನೆಯಲ್ಲಿ ಚಾಯಬ್ಬ ಕಂಪೌಂಡ್ ಅಂತ ಇತ್ತು. ಅದ್ರಲ್ಲಿ ಬಾಡಿಗೆ ಆವಾಗ 100 ರೂಪಾಯಿ ಬಾಡಿಗೆ ಇತ್ತು ತಿಂಗಳು. ಒಂದು ಕೋಣೆ ಮನೆ, ಒಂದು ಸಣ್ಣ ಒಂದು ಬೆಡ್ರೂಮು, ಒಂದು ಹಾಲು ಇರುವಂಥ ಸಣ್ಣ ಮನೆಯಲ್ಲಿ ನಾವು ತುಂಬು ಕುಟುಂಬ ಇದ್ದದ್ದು. 1ನೇ ತರಗತಿವರೆಗೆ ಅಲ್ಲಿ ಭಾರತ್ ಪ್ರೌಢ ಸರ್ಕಾರಿ ಶಾಲೆಗೆ ಹೋಗ್ತಾ ಇದ್ದೆ. ಆಮೇಲೆ ಕುಳಾಯಿಗೆ ಬಂದ್ವಿ ನಾವು. ನಮ್ಮ ತಂದೆ ಬಿಡಿ ಕಂಪನಿ ಅಲ್ಲಿ ಕೆಲಸಕ್ಕೆ ಶಿಫ್ಟ್ ಆದರು, ಅಲ್ಲಿಗೆ ಬಂದ್ವಿ. ಅಲ್ಲಿ 2ನೇ ತರಗತಿಯಿಂದ ಮತ್ತೆ ಕುಳಾಯಿಯ ವೆಂಕಟರಮಣ ಶಾಲೆಗೆ ಹೋದೆ, ಅನುದಾನಿತ ಶಾಲೆ. ಆಮೇಲೆ ಹೈಸ್ಕೂಲ್ಗೆ ವಿದ್ಯಾದಾಯಿನಿ ಅಂತ, ಅಲ್ಲಿಂದ 2 ಓದಿರೋದು 8ನೇ, ಅದು 5-4 ಶಾಲೆಗಳು ವಲಸೆ ಕಾರ್ಮಿಕರ ತರ ಓಡಾಡಿ ಓದಿದೀವಿ. 8ನೇ ಕ್ಲಾಸ್ ಆಗುವಾಗ ನನಗೆ ಇನ್ನು ಈ ಹಸಿವಿನ ವಿರುದ್ಧದ ಹೋರಾಟಕ್ಕೆ ಮನೆಯಲ್ಲಿ ಅನ್ನ ಹುಡ್ಕೊಂಡು ಏನಾದ್ರು ಮಾಡೋಣ ಅಂತ ಹೇಳಿ ಶಾಲೆ ತೊರಿಬೇಕಾಯ್ತು. ಶಾಲೆ ತೊರೆದ್ವಿ. ಆಮೇಲೆ ನಂದು ಶಾಲೆ ತೊರೆದ ಮೇಲೆ ಫಸ್ಟ್ ಮಾಡಿದ ಕೆಲಸ ಏನು? ಇಲ್ಲ, ಶಾಲೆ ತೊರೆಯಕ್ಕೆ ಮುಂಚೆನೆ ಕೆಲಸ ಮಾಡ್ತಾ ಇದ್ದೆ ನಾನು. ಓದ್ಕೊಂಡೆ ಅಂದ್ರೆ ಶಾಲೆಯಲ್ಲಿ ರಜೆ ಇರ್ತಿತ್ತಲ್ಲ, ಮನೆಯಲ್ಲಿ ಯಾಕಂದ್ರೆ ರಬ್ಬರ್ ಇದು ಚಪ್ಪಲಿ ಬಾರ ಕಟ್ ಮಾಡುವಾಗ ಅವುಗಳಿಗೆ ಸೇರೋದು, ಬೀಡಿ ಕೆಲಸಗಳಿಗೆ ಬಂಡಲ್ ಮಾಡೋದಕ್ಕೆ ಸಹಾಯ ಮಾಡೋದು, ಇದೆಲ್ಲ ಮಾಡ್ತಾ ಇದ್ವಿ. ಅದಲ್ಲದೆ ನೀವು ಏನ್ ಇವತ್ತು ಮಾತಾಡ್ತಾ ಇದ್ರಲ್ಲ, ಮುನೀರ್ ಕಾಟಿಪಳ್ಳ ಅಂತಂದ್ರೆ ಒಂದು ಜನಪರ ಹೋರಾಟಗಾರರು, ಅವ್ರ ಭಾಷಣ, ಅವ್ರ ಬೀದಿಯಲ್ಲಿ ಮಲಗಿದ್ದು ಹೋರಾಟ ಮಾಡೋದು, ಧಿಕ್ಕಾರ ಹೇಳಿದ್ದು ಅಷ್ಟೇ ಗೊತ್ತಿರುತ್ತೆ. ಬಟ್ ಅವ್ರ ಹಿಂದಿನ ಬದುಕಿನ ಅದು ಗೊತ್ತಿರಲ್ಲ. ಸರಿ, ಹೇಳಿ. ಅಂತ ಸಂದರ್ಭದಲ್ಲಿ ಆ ಕೆಲಸಗಳನ್ನ ಯಾವುದಂದ್ರೆ, ಶಾಲೆಗೆ ರಜೆ ಸಿಕ್ಕಿದ್ರೆ ಅವಾಗೆಲ್ಲ 1 ತಿಂಗಳು ದಸರಾ ರಜೆ ಇರ್ತಿತ್ತು, ಮಧ್ಯಾವಧಿ ರಜೆಗಳು, 2 ತಿಂಗಳು ಬೇಸಿಗೆ ರಜೆ. ಈ ರಜಾ ತಿಂಗಳಲ್ಲಿ ನಾನು ಕೆಲ್ಸಕ್ಕೆ ಹೋಗ್ತಿದ್ದೆ, ಬಟ್ಟೆ ಅಂಗಡಿಗಳಲ್ಲಿ ಕೆಲ್ಸಕ್ಕೆ ಹೋಗ್ತಾ ಇದ್ದೆ. ನನ್ನ ಭಾವ ಒಬ್ರು ಆವಾಗ ಒಂದು ಪ್ರಖ್ಯಾತ ಇದಿತ್ತು, ಟೆಕ್ಸ್ಟೈಲ್ ಬಜಾರು, ಕಾಸರಗೋಡು ಟೆಕ್ಸ್ಟೈಲ್ಸ್ ಅಂತ. ನಮ್ಮ ಸ್ಪೀಕರ್ ಇದಲ್ಲ, ಯುಟಿಕಾದರು, ಅವರ ಸಂಬಂಧಿ ಅವ್ರದ್ದು ಭಾವಂದೇನೋ ಒಂದು ಟೆಕ್ಸ್ಟೈಲ್ ಬಜಾರು, ಕಾಸರಗೋಡು ಟೆಕ್ಸ್ಟೈಲ್ಸ್ ಅಂತೆಲ್ಲ ಇತ್ತು. ಅಲ್ಲಿ ರಜಾ ತಿಂಗಳಲ್ಲಿ ಕೆಲ್ಸಕ್ಕೆ ಹೋಗ್ತಾ ಇದ್ದೆ. ತಿಂಗಳಿಗೆ 200 ರೂಪಾಯೋ ಏನೋ ಸಂಬಳ ಕೊಡ್ತಾ ಇದ್ರು. ಅಲ್ಲಿ ಕೆಲ್ಸಕ್ಕೆ ಹೋಗ್ತಾ ತಿಂಗಳಿಗೆ 200-240 ರೂಪಾಯಿ ಏನೋ ಸಂಬಳ ಇತ್ತು, ವೇತನ ಇತ್ತು. 7ನೇ ಕ್ಲಾಸು, 6ನೇ ಕ್ಲಾಸು, 8ನೇ ಕ್ಲಾಸ್. ಕೆಲಸ ಮಾಡೋದು ಅಂದ್ರೆ ಕೆಲಸ ಏನಿಲ್ಲ, ಬಟ್ಟೆ ಅಂಗಡಿಯಲ್ಲಿ ಏನು ಬಂದ ಗಿರಾಕಿಗಳಿಗೆ ಬಟ್ಟೆಗಳನ್ನ ತೋರಿಸೋದು, ತೋರಿಸಿದ್ದಾನೆ ಬೇರೆ ಸೇಲ್ಸ್ ಮ್ಯಾನ್ಗಳು ತೋರಿಸಿದ್ದಾನೆ ಮಾಡಿಸಿ ಇಡೋದು, ಕಸ ಗುಡಿಸೋದು, ಅವರಿಗೆ ಟೀ ತಂದು ಕೊಡೋದು, ಅವರಿಗೆ ಬೇಕಾದಂತ ಸಹಾಯಗಳನ್ನ ಮಾಡುವಂತಹದ್ದು ಕೆಲಸಗಳನ್ನ ರಜಾ ತಿಂಗಳಲ್ಲಿ ಮಾಡ್ತಾ ಇದ್ದೆ. ಗ್ಯಾರೇಜ್ಗಳಿಗೆ ಹೋಗ್ತಾ ಇದ್ದೆ, ಗ್ಯಾರೇಜ್ಗಳಿಗೆ ಈ ಮೆಕ್ಯಾನಿಕ್ಗಳ ಜೊತೆ ಸಹಾಯಕನಾಗಿ ಕೆಲಸಗಳಿಗೆ ಹೋಗ್ತಾ ಇದ್ದೆ. ಇಂಥಗಳು ಮತ್ತೆ ನಂದು ಯಾರೋ ದೂರದ ಸಂಬಂಧಿ ಒಬ್ಬರದು ಯಾವುದೋ ಒಂದು ವರ್ಕ್ಶಾಪ್ ಇತ್ತು, ಅಲ್ಲಿ ಕೂಡ ಕೆಲಸಗಳಿಗೆ ಹೋಗ್ತಾ ಇದ್ದೆ. ಫ್ರೀ ಇದ್ದಾಗೆಲ್ಲ ದುಡಿಮೆಗೆ ಹೋಗ್ತಾ ಇದ್ದೆ. ಕೂಲಿಕಾರನಾಗಿಯೂ ಕೂಡ ರಜೆಗಳಿದ್ದಾಗ, ವಾರದ ರಜೆಗಳಿದ್ದಾಗ ಕೂಲಿಕಾರನಾಗಿಯೂ ಕೂಡ ಕೆಲಸಗಳಿಗೆ, ಕಲ್ಲು ಹೊರೋದು, ಕೆಂಪು ಕಲ್ಲು ಹೊರೋದು, ಮೇಸ್ತ್ರಿಗಳಿಗೆ ಸಹಾಯ ಮಾಡುವ ಕೆಲಸಗಳನ್ನು ಕೂಡ, ಗೌಂಡಿಗಳಿಗೆ ಸಹಾಯ ಮಾಡುವ ಕೆಲಸಗಳನ್ನು ಕೂಡ ಮಾಡಿದ್ದೀನಿ. ಇಂಥ ಬೇರೆ ಬೇರೆ ಕೆಲಸಗಳನ್ನು ಶಾಲೆ ಮುಗಿಯುವ ಮೊದಲೇ ಮಾಡಿದ್ದೀನಿ. ಅದರ ಜೊತೆಯಲ್ಲಿ ಶಾಲೆ ಮುಗಿದ ಮೇಲೆ ನಮ್ಮಲ್ಲಿ ಬೈಕಂಪಾಡಿ ಅಂತ ಇದೆ, ಅಲ್ಲಿ ಇಂಡಸ್ಟ್ರಿಯಲ್ ಎಸ್ಟೇಟ್ ಇದೆ, ಅಲ್ಲಿ ಪ್ಲೈವುಡ್ ಫ್ಯಾಕ್ಟ್ರಿಗಳಲ್ಲಿ ಕೆಲಸ ಮಾಡಿದ್ದೀನಿ.
ಚಪ್ಪಲಿ ಫ್ಯಾಕ್ಟ್ರಿಗಳಲ್ಲಿ ಕೆಲಸ ಮಾಡಿದ್ದೀನಿ. ಮಾವಿನಕಾಯಿ ವ್ಯಾಪಾರಿಗಳಿರ್ತಿತ್ತು, ತೋಟಗಳಿಗೆ ಹೋಗಿ ಮಾವಿನ ಹಣ್ಣುಗಳನ್ನು ಕಾಂಟ್ರಾಕ್ಟ್ ಪಡೆದು ಅದನ್ನು ತಂದು ಮಾರುಕಟ್ಟೆಗಳಿಗೆ ಹಣ್ಣು ಮಾಡಿ ಮಾರೋರು, ಅವ್ರ ಜೊತೆ ಬುಟ್ಟಿ ಹೊರ್ಲಿಕ್ಕೆ ಹೋಗ್ತಾ ಇದ್ದೆ. ಮಾವಿನ ಹಣ್ಣನ್ನು ಇಳಿಸುವಾಗ ಅವರಿಗೆ ಸಹಾಯಕನಾಗಿ ಹೋಗ್ತಾ ಇದ್ದೆ. ಇಂಥ ಬೇರೆ ಬೇರೆ ಕೆಲಸಗಳನ್ನ ಶಾಲೆಯಲ್ಲಿರುವಾಗಲೂ, ಮತ್ತೆ ನಮ್ಮಲ್ಲಿ MCF ಅಂತ ಇತ್ತು, ಮಂಗಳೂರು ಫರ್ಟಿಲೈಸರ್ಸು, ಅಲ್ಲಿ ಶೆಡ್ ಡೌನ್ ಆಗುವಾಗ ಕೆಲಸಕ್ಕೆ ಹೋಗ್ತಾ ಇದ್ದೆ. ಅವಾಗ ದಿನಕ್ಕೆ 15 ರೂಪಾಯಿ ಕೊಡೋರು, ಓವರ್ ಟೈಮ್ ಇದ್ರೆ ಇನ್ನೊಂದು 15 ರೂಪಾಯಿ. ಮಾವಿನ ಹಣ್ಣು ವ್ಯಾಪಾರಿಗಳ ಹತ್ರ ಹೋದ್ರು ಇಡೀ ದಿನ ದುಡಿತಾ ಇದ್ವಿ, 15 ರೂಪಾಯಿ ಕೊಡ್ತಾ ಇತ್ತು. ಈ ಪ್ಲೈವುಡ್ ಫ್ಯಾಕ್ಟ್ರಿಯಲ್ಲೂ ಕೂಡ ದಿನಕ್ಕೆ 15 ರೂಪಾಯಿ ವೇತನ. ಇಂಥಗಳನ್ನೆಲ್ಲ ಕೆಲಸ ಮಾಡಿ ಮಾಡಿ ಶಾಲಾ ಬಿಟ್ಟ ಮೇಲೆ ಕೂಡ 1-2 ವರ್ಷ ಅಲ್ಲಿ ಇಂಥ ಫ್ಯಾಕ್ಟ್ರಿಗಳಲ್ಲಿ ಬೇರೆ ಬೇರೆ ರೀತಿಯ ಕೂಲಿ ಕೆಲಸಗಳನ್ನು ಮಾಡ್ತಾ ಇದ್ದೆ. ಆಮೇಲೆ ನನ್ನ ಸ್ನೇಹಿತರು ಒಂದಿಬ್ರು ನನ್ನಂಗೆ ಮೊದಲೇ ಶಾಲೆ ಬಿಟ್ಟವರು, ಅವರು ಕಾರವಾರ ಕಡೆ, ಸಕಲೇಶ್ಪುರ ಕಡೆ ಬಟ್ಟೆ ವ್ಯಾಪಾರ ಮಾಡ್ತಾ ಇದ್ರು, ಜವಳಿ ವ್ಯಾಪಾರ. ಬಟ್ಟೆ ವ್ಯಾಪಾರ ಅಂದ್ರೆ ಎಲ್ಲಿಂದ ಬಟ್ಟೆ ತಂದು ಹೆಂಗ್ ಮಾಡ್ತಿದ್ರು? ಅಂದ್ರೆ ಅದಕ್ಕೆ ಒಬ್ಬ ಮೂಪ ಇರ್ತಾರೆ, ದನಿಯವರು, ಓಕೆ ಓಕೆ, ಅವರು ಬೆಂಗಳೂರಿಂದ ತರ್ತಾರೆ. ನಮ್ಮ ಊರಿನ ಜನಗಳೇ, ಅದೇ ಅದೇ, ಹೊರಗಡೆಯವರಲ್ಲ, ಬ್ಯಾರಿ ಮುಸಲ್ಮಾನ್ರೆ. ಅವರು ಬೆಂಗಳೂರಿಂದ ಚಿಕ್ಕಪೇಟೆಯಿಂದ ಹೋಲ್ಸೇಲ್ ಅಲ್ಲಿ ತಂದು ಖರೀದಿ ಮಾಡಿ ಅವರೊಂದು 10, 15, 20% ಇಟ್ಟು ನಮ್ಗೆ ಕೊಡ್ತಾರೆ. ನಿಮಗೆ ಕೊಡೋದು. ನಾವು ಒಂದು 25-30 kg ಇರ್ತದೆ ಕನಿಷ್ಠ ಸೂಟ್ ಕೇಸು. ಅದನ್ನ ಅದರಲ್ಲಿ ಇಟ್ಕೊಂಡು ತಲೆ ಮೇಲೆ ಹೊತ್ಕೊಂಡು ಇನ್ನೊಂದು ಇಲ್ಲಿ ನೇತಾಕೊಂಡು ಹಳ್ಳಿಗಳಲ್ಲಿ ಹೋಗಿ ಮನೆಗೆ ಹೋಗಿ ಒಂದು ತಲೆ ಮೇಲೆ ಗಂಟು, ಒಂದು ಬಗಲಲ್ಲಿ ಗಂಟು ಇಟ್ಕೊಂಡು ಮನೆಗೆ ಸೈಕಲ್ ಯೂಸ್ ಮಾಡ್ತಿದ್ರು. ಸೈಕಲ್ ಅಲ್ಲಿ ಬಹಳ ಕಡಿಮೆ. ಸಕಲೇಶ್ಪುರದಲ್ಲಿ ಬಂದಾಗ ಆಲೂರು ಅಂತ ಒಂದು ತಾಲೂಕಿದೆ, ಅದು ಸ್ವಲ್ಪ ಬಯಲ್ಸೀಮೆ. ಅಲ್ಲಿ ಮಾತ್ರ ಅಲ್ಲಿ ಪ್ರಕಾಶ್ ಅಂತ ಒಬ್ಬ ಸೈಕಲ್ ಬಾಡಿಗೆ ಕೊಡ್ತಾ ಇದ್ದ. ಅದು ಸ್ವಂತ ಅಲ್ಲ, ಬಾಡಿಗೆ. ದಿನಕ್ಕೆ ಅದು 10 ರೂಪಾಯಿನೋ ಬಾಡಿಗೆ, 8 ರೂಪಾಯಿ 10 ರೂಪಾಯಿನೋ ಇತ್ತು. ಅದರಲ್ಲಿ ಸುಟ್ಕ್ಯಾಸ್ ಇಟ್ಕೊಂಡು ಒಮ್ಮೊಮ್ಮೆ ಬುಧವಾರ ದಿವಸ ಅಲ್ಲಿ ಸಂತೆ, ಈ ಮಹಾಲಯ ಅಮಾವಾಸ್ಯೆ, ಯುಗಾದಿ ಟೈಮಲ್ಲಿ ಅಲ್ಪ ಸ್ವಲ್ಪ ಅಲ್ಲಿ ವ್ಯಾಪಾರ ಜಾಸ್ತಿ. ಆ ಟೈಮಲ್ಲಿ ಅಲ್ಲಿಗೆ ವ್ಯಾಪಾರಕ್ಕೆ ಹೋದಾಗ ಮಾತ್ರ ಸೈಕಲ್ ಬಳಸ್ತಾ ಇದ್ವಿ, ಯಾವಾಗ್ಲಲ್ಲ, ದೂರ ಹೋದಾಗ. ಇಲ್ಲಾಂದ್ರೆ ಬೆಳಿಗ್ಗೆ 6-7 ಗಂಟೆ ಹೊರಟ್ರೆ ಮಧ್ಯಾಹ್ನ 3, 4, 5, 6 ಎಷ್ಟು ಗಂಟೆ ಅಂತ ಹೇಳಕ್ಕಾಗಲ್ಲ. 10, 15, 20, 25 ಕಿಲೋಮೀಟರ್ ನಡೆದದ್ದು ಇದೆ ಸಕಲೇಶ್ಪುರದ ಗುಡ್ಡಗಾಡುಗಳು. ಹೌದು, 2 ಗಂಟೆ ಹೊತ್ಕೊಂಡು 2 ಗಂಟೆ ಕೊಟ್ಟು. ಹಾನ್ಬಾಲ್ ಅಂತ ಒಂದು ಊರಿದೆ, ನೀವು ಸಕಲೇಶ್ಪುರದಿಂದ ಮೂಡಿಗೆರೆ ಚಿಕ್ಕಮಗಳೂರಿಗೆ ಹೋಗುವಾಗ. ಅದು ಹಾನ್ಬಾಲು ಬಹುಶಃ ಸಕಲೇಶ್ಪುರದ ಬೌಂಡ್ರಿ. ಅಲ್ಲಿ ಇಳಿದ್ರೆ ಅಲ್ಲಿಂದ ನಾವು ಸಕಲೇಶ್ಪುರವರೆಗೆ 18 ಕಿಲೋಮೀಟರ್, ಎಲ್ಲೋ ಗುಡ್ಡ ಗಿಡ್ಡ ಎಲ್ಲ ಹತ್ಕೊಂಡು ಇಳ್ಕೊಂಡು ಮನೆಗಳನ್ನು ಹುಡ್ಕೊಂಡು. ಎಷ್ಟನೇ ವಯಸ್ಸಲ್ಲಿ ಇದು? ಒಂದು 17 ವರ್ಷದಿಂದ ಆರಂಭ. 17 ವರ್ಷದಿಂದ 1 ವರ್ಷ ನಾನು ಕಾರವಾರ, ಗೋವಾದಲ್ಲಿದ್ದೆ. 9ನೇ 10ನೇ ತರಗತಿ ಓದ್ಬೇಕಾದ ಸಂದರ್ಭ ಟೈಮಲ್ಲಿ ಅಲ್ಲಿಂದ ನನ್ನ ಬಹುಶಃ 18ನೇ ವರ್ಷಕ್ಕೇನೋ ಸಕಲೇಶ್ಪುರಕ್ಕೆ ಬಂದೆ. ಈ ನಡುವೆ ನಮ್ಮಲ್ಲಿ ಸೀಸನ್ ಇಲ್ಲ ಅಂದಾಗ ಸಕಲೇಶ್ಪುರದಲ್ಲಿ ಒಂದು ಸೀಸನ್ ಇರ್ತಾ ಇತ್ತು. ಗೌರಿ ಗಣೇಶ ಹಬ್ಬಕ್ಕೆ ಹೋಗ್ತಾ ಇದ್ವಿ. ಆಗಸ್ಟ್ 15 ಸ್ವಾತಂತ್ರ್ಯೋತ್ಸವ ಮುಗಿಸಿ ಹೋದ್ರೆ ಅಲ್ಲಿ ಹೋಗಿ ವ್ಯಾಪಾರ ಮಾಡ್ತೀವಿ. ಸಂಜೆ ಬಂದು ಲೆಕ್ಕ ಕೊಡ್ಬೇಕು. ವಾರಕ್ಕೊಮ್ಮೆ ನಮ್ಮ ದನಿ ನಮ್ಮ ಸುಟ್ಕೇಸ್ ಚೆಕ್ ಮಾಡೋರು, ಕೊಟ್ಟಿರೋದೆಲ್ಲ ಇದೆಯಾ, ಏನಾದ್ರು ಮಾರಿ ನಮ್ಗೆ ದುಡ್ಡು ಕೊಟ್ಟಿದ್ದೀರಾ, ತಿಂದಿದ್ದೀರಾ ಅಂತ ಲೆಕ್ಕ ಮಾಡಿ ಕೊಡೋರು. ಅಂತ ಗೌರಿ ಹಬ್ಬದ ಟೈಮಲ್ಲಿ ಹೋದ್ರೆ ಆವಾಗ ಒಳ್ಳೆ ಸೀಸನು. ಗೌರಿ ಹಬ್ಬ, ಆಮೇಲೆ ಮಹಾಲಯ ಅಮಾವಾಸ್ಯೆ, ಪೂಜು, ಆಯುಧ ಪೂಜೆ, ಏನು ಹಿರಿಯರಿಗೆ ಎಡೆ ಇಡೋದು, ಮತ್ತೆ ದೀಪಾವಳಿ, ಈ ಹಬ್ಬದವರೆಗೆ ಅಲ್ಲಿ ವ್ಯಾಪಾರ. ಅದಾದ್ಮೇಲೆ ನಿಮ್ಗೆ ಅಕ್ಟೋಬರ್ ಕಲೀತು ಅಂತಂದ್ರೆ ನವೆಂಬರ್ ಡಿಸೆಂಬರ್ ಸೀಸನ್ ಇರಲ್ಲ. ಆವಾಗ ನಿಮ್ ಕಡೆ ಬರ್ತಾ ಇತ್ತು ಉತ್ತರ ಕರ್ನಾಟಕ, ಇಲ್ಲಿಗೂ ಈ ಹುಬ್ಳಿ, ಸವಣೂರು, ನಿಮ್ಮ ಬಾಗಲಕೋಟೆ, ಬೆಳಗಾವಿ, ಮತ್ತೆ ಈ ಕಡೆ ಸುಬ್ರಹ್ಮಣ್ಯ ಕೆಳಗಡೆ ಇಳಿತಾ ಇದ್ವಿ. ಸಕಲೇಶ್ಪುರ ಘಟ್ಟ ಹೇಳಿದ್ರೆ ನಮ್ ದಕ್ಷಿಣ ಕನ್ನಡ ಜಿಲ್ಲೆ ಬೌಂಡ್ರಿ ಸುಬ್ರಹ್ಮಣ್ಯ ದೇವಸ್ಥಾನ, ಅಲ್ಲಿ ದನಗಳ ಜಾತ್ರೆ ನಡೀತಾ ಇತ್ತು. ಹೌದು, ಆ ಟೈಮ್ ಬಹುಶಃ ಡಿಸೆಂಬರ್ ಅಲ್ಲಿ. ಇಲ್ಲಿ ವ್ಯಾಪಾರ ಇರಲ್ಲ, ನವೆಂಬರ್ ಡಿಸೆಂಬರ್ ಅಲ್ಲಿ. ಅಲ್ಲಿ ಹೋಗಿ ಅಲ್ಲಿ ಹಳ್ಳಿಗಳಿಗೆ ಹೋಗಿ ವ್ಯಾಪಾರ ಮಾಡ್ತಾ ಇದ್ವಿ. ಅಲ್ಲಿ ದೇವಸ್ಥಾನದ ಛತ್ರದಲ್ಲೋ ಅಥವಾ ಬೇರೆಲ್ಲೋ ಬಾಡಿಗೆಗಳಲ್ಲಿ ಇರ್ತಾ ಇತ್ತು. ಅದು ಇಂಟ್ರೆಸ್ಟಿಂಗ್ ಕಥೆಗಳಿದೆ, ಮತ್ತೆ ಬೇಕಾದ್ರೆ ಹೇಳ್ತೀನಿ. ಅಲ್ಲ, ಹೇಳಿ, ಒಂದೆರಡು ಕಥೆ ಹೇಳಿ. ಅಲ್ಲ ಅಂದ್ರೆ ನೀವು ಮುಸ್ಲಿಮರಾಗಿದ್ದುಕೊಂಡು ಆ ದೇವಸ್ಥಾನದ ಛತ್ರದಲ್ಲಿ ಅದು ತುಂಬಾ ಇಂಟ್ರೆಸ್ಟಿಂಗ್ ಇದೆ. ನಾವು ಹೆಂಗೆಲ್ಲ ವ್ಯಾಪಾರ ಮಾಡ್ತಾ ಇದ್ವಿ ಅಂದ್ರೆ, ಅದೇ ಸೀಸನ್ ಇಲ್ಲ ಅಂದ್ರೆ ಇಲ್ಲಿಗೆ ವ್ಯಾಪಾರಕ್ಕೆ ಹೋಗ್ತಾ ಇದ್ವಿ. ಮಳೆಗಾಲ ಬಂತು ಅಂದ್ರೆ ಸಕಲೇಶ್ಪುರದಲ್ಲಿ ವ್ಯಾಪಾರ ಮಾಡಕ್ಕಾಗಲ್ಲ, ಅಂತ ಬಿರುಮಳೆ, ಮಲೆನಾಡು ಅಲ್ಲ. ಆವಾಗ ನಿಮ್ ಕಡೆ ಬರ್ತಾ ಇದ್ವಿ. ಜೂನು ಜುಲೈಯಿಂದ ಆಗಸ್ಟ್ 15ರವರೆಗೆ ನಿಮ್ಮೂರ್ ಕಡೆ. ಅಲ್ಲಿ ಮಳೆ ಇರಲ್ಲ, ನಿಮ್ದು ಮಳೆ ಬಹಳ ಕಡಿಮೆ ಇರುವಂತ ಪ್ರದೇಶಗಳು. ಅಲ್ಲಿ ಹೋಗಿ ರಾಮದುರ್ಗದಲ್ಲಿ ಈಟಿ ಓಣಿ ಅಂತ ಒಂದಿತ್ತು, ಅಲ್ಲಿ ಯಾರ್ದೋ ಒಂದು ಲಿಂಗಾಯತರ ಮನೆ ಬಾಡಿಗೆ ಕೊಡ್ತಾ ಇದ್ರು ನಮ್ಗೆ. ಅಲ್ಲಿ ಇದ್ಕೊಂಡು ಹಳ್ಳಿಗಳಿಗೆ ಬಸ್ಸಲ್ಲಿ ಹೋಗಿ ಇಳಿದು ಅಲ್ಲಿ ಇಲ್ಲಿ ಅಷ್ಟೆಲ್ಲ ನಡಿಲಿಕ್ಕೆ ಸಿಗ್ತಾ ಇರ್ಲಿಲ್ಲ, ಅಷ್ಟು ತ್ರಾಸ ಕೊಡಲ್ಲ.
ನಿಮ್ದೆಲ್ಲ ಮೈದಾನ. ಹೌದು ಹೌದು. ಆಯ್ತಾಯ್ತು. ಮತ್ತು ಒಂದು ಊರು ಅಂದ್ರೆ ನಿಮ್ದು ಒಂದು ಊರಲ್ಲೇ ಒಂದು ಗ್ರಾಮದಲ್ಲಿ 8,000, 6,000, 10,000 ಜನಸಂಖ್ಯೆ ಇರ್ತದೆ. ಸಮತಟ್ಟಾದ ಭೂಮಿ. ಹೌದು. ಸಮತಟ್ಟಾದ ಭೂಮಿ. ಒಂದು ಊರು ಅಂದ್ರೆ 1,000 ಮನೆ ಇರುವಂತ ಊರುಗಳಿದೆ. ನಿಮ್ ತರ 1-2 ಮನೆಗಳಲ್ಲ. ಈ ಸಕಲೇಶ್ಪುರ ಬಂದ್ರೆ ಗುಡ್ಡ, ಅದೆಲ್ಲ ಅಲ್ಲೊಂದು ಮನೆ ಇಲ್ಲೊಂದು ಮನೆ, ಹೌದು ಹೌದು. ಇಲ್ಲಿ ಅಲ್ಲೇ ಆ ವ್ಯಾಪಾರ ಮಾಡ್ತಾ ಇದ್ವಿ. ಈ ರೀತಿ ಇತ್ತಾಯ್ತು. ಈ ಇಲ್ಲಿಗೆ ಹೋಗ್ತಾ ಇದೆಯಲ್ಲ ಸುಬ್ರಹ್ಮಣ್ಯ, ಅದು ತುಂಬಾ ಇಂಟ್ರೆಸ್ಟಿಂಗ್. ಕುಕ್ಕೆ ಸುಬ್ರಹ್ಮಣ್ಯ ಜಾನುವಾರು ಜಾತ್ರೆ ಟೈಮಲ್ಲಿ ಹೋಗ್ತಾ ಇದ್ವಿ. ನಾನು ಮೊದಲು ಹೋಗ್ತಾ ಇರಲಿಲ್ಲ. ಅದು ಜಾನುವಾರು ಜಾತ್ರೆ ಯಾವ ಊರು ಇದೆಯಲ್ಲ ಸರ್, ಅದು ಅದ್ರ ಹೆಸರು ಏನೋ ಇದೆ, ಕುಕ್ಕುಂದ ಏನೋ ಬರುತ್ತದು. ಕುಕ್ಕೆಯಲ್ಲೇ ಕಲ್ಕುಂದ. ಕಲ್ಕುಂದದಲ್ಲಿ ಸುಬ್ರಹ್ಮಣ್ಯ ಹತ್ರ ಅಲ್ಲಿ ಆಗ್ತಾ ಇತ್ತು. ಅಲ್ಲಿ ಹೋಗ್ತಾ ಇದ್ವಿ. ನಮ್ಮ ಜೊತೆ ಇದ್ದವ್ರು, ಯಾಕಂದ್ರೆ ನಾನು ಸಕಲೇಶ್ಪುರದಲ್ಲಿ ಇರ್ತಿದ್ದೆ. ಇವರೆಲ್ಲ ಅಲ್ಲಿಂದ ಏನು ಬಹಳ ದೂರ ಏನಲ್ಲ, 30-40 ಕಿಲೋಮೀಟರ್ ಅಷ್ಟೇ ದೂರದಲ್ಲಿ ಕುಕ್ಕೆ ಸುಬ್ರಹ್ಮಣ್ಯ ಇತ್ತು. ಅಲ್ಲಿಗೆ ನಮ್ಮ ಹುಡುಗರು, ನಾವೊಂದು 40-50 ಜನ ಇದ್ವಿ. ಹುಡುಗರೆಲ್ಲ ನನ್ನ ಏಜಿನವರೇ, ಸ್ವಲ್ಪ ಸೀನಿಯರ್ಸ್ ಇರ್ತಾ ಇದ್ರು. ಅವರೆಲ್ಲ ಇರ್ತಾ ಇದ್ರಲ್ಲ. ಅವರಲ್ಲಿ ಕೆಲವರೆಲ್ಲ ಇಲ್ಲಿ ಬಟ್ಟೆ ವ್ಯಾಪಾರ ಇಲ್ಲ ಅಂದ್ರೆ ನಾವು ಕೆಲವು ಸಲ ಒಂದು 8-10 ದಿವಸ 2 ವಾರ ಊರಲ್ಲಿ ಹೋಗಿ ಆರಾಮಾಗಿ ಇರ್ತಿದ್ವಿ. ಕೆಲವರೆಲ್ಲ ಇಲ್ಲೇ ಹೋಗ್ತಾ ಇದ್ವಿ ವ್ಯಾಪಾರಕ್ಕೆ. ಹೋದಾಗ ಅಲ್ಲಿ ರೂಮ್ ಪಡೆಯೋದು ಕಷ್ಟ ಅಲ್ವ. ಹೌದು. ನಮ್ಮ ಹುಡುಗರೆಲ್ಲ ಹಿಂದೂ ಹುಡುಗರ ಹೆಸರು ಹೇಳ್ತಾ ಇದ್ರು. ಬ್ಯಾರಿಗಳಂದ್ರೆ ಮುಸಲ್ಮಾನರಂದ್ರೆ ರೂಮ್ ಕೊಡ್ತಾರೋ ಇಲ್ವೋ ನನ್ಗೆ ಸರಿ ಜ್ಞಾಪಕ ಇಲ್ಲ. ಆದ್ರೆ ಪಾಪ ಅಲ್ಲಿ ಇರುವಂತ ಕೆಲಸಗಾರರಿಗೆ ನಾವು ಮುಸಲ್ಮಾನರು ಅಂತ ಗೊತ್ತಾಗ್ತಿತ್ತು. ಯಾಕಂದ್ರೆ ಎಷ್ಟಾದ್ರೂ ಹೆಂಗ್ ಮುಚ್ಚಿಡಕ್ಕೆ ನಾವು ಮಾತಾಡ್ತೀವಲ್ಲ ನಮ್ದೇ ಭಾಷೆ. ಆದ್ರೆ ಅವ್ರು ಯಾರು ಕೂಡ ಯಾವತ್ತೂ ಕೂಡ ಇವ್ರು ಮುಸಲ್ಮಾನರು ಅಂತ ಹೇಳಿ ನಮ್ಮನ್ನು ಹೊರಗೆ ಹಾಕ್ಲಿಕ್ಕೋ ಅಥವಾ ನಮ್ಮ ಮೇಲೆ ಗಲಾಟೆ ಮಾಡ್ಲಿಕ್ಕೋ ಬಂದಿದ್ದು ಇಲ್ಲ. ಅಲ್ಲಿಯ ಛತ್ರದ ಕೆಲಸಗಾರರು ಬಂದಿಲ್ಲ. ಕೆಲವು ಸಲ ಹೊರಗಡೆ ಅಲ್ಲಿ ಕ್ರೈಸ್ತರದ್ದು ಯಾರ್ದು ಎಲ್ಲ ಬಾಡಿಗೆ ಮನೆಗಳೆಲ್ಲ ಇರ್ತಾ ಇತ್ತು. ಈಗಿನಷ್ಟು ಪ್ರವಾಸಿ ದಂಡು ದುಬಾರಿ ಏನಿರ್ಲಿಲ್ಲ. ಅಲ್ಲಿ ಕೂಡ ಮನೆಗಳನ್ನ ಬಾಡಿಗೆ ಇಟ್ಕೊಂಡು ಹೋಗ್ತಾ ಇದ್ವಿ. ನಮ್ಮ ಹೆಚ್ಚಿನ ಹುಡುಗರು ನಾನು ಆ ರೀತಿ ಹೋಗ್ತಾ ನನ್ಗೆ ಸ್ವಲ್ಪ ಮುಜುಗರ ಜಾಸ್ತಿ, ಸ್ವಾಭಿಮಾನ ಜಾಸ್ತಿ. ದೇವಸ್ಥಾನದ ಊಟಕ್ಕೂ ಮಧ್ಯಾಹ್ನ ಹೋಗ್ತಾ ಇದ್ರು. ಬೇಗ ಬಂದ್ರೆ ದೇವಸ್ಥಾನದಲ್ಲಿ ಸಾಮೂಹಿಕ ಅನ್ನ ಸಂತರ್ಪಣೆ ನಮ್ಮ ಬ್ಯಾರಿ ಹುಡುಗರು ಹೋಗಿ ಊಟ ಮಾಡ್ತಾ ಇದ್ರು. ಅಲ್ಲಿಗೆ ಹೋದಾಗ ಮಾತ್ರ ನಾವು ಬ್ಯಾರಿ ಹೆಸರುಗಳನ್ನ ಹೇಳ್ತಾ ಇರ್ಲಿಲ್ಲ. ಆವಾಗ ಈ 90ರ ದಶಕದ ಕೊನೆ ಅಥವಾ ಆರಂಭ, ಬಾಬ್ರಿ ಮಸ್ಜಿದ್ ಇವುಗಳೆಲ್ಲ ಆಗ್ತಾ ಇದ್ದಂತ ಸಂದರ್ಭ, ಡೆಮಾಲಿಶ್ 2002 ಅಲ್ಲ, ಇದು ನಾ ಅಲ್ಲಿದ್ದದಲ್ಲ 90ರ ದಶಕ. 88, 90, 90, 92, 93 ಅಯೋಧ್ಯ ಚಳವಳಿ ಪೀಕ್ ಅಲ್ಲಿದ್ದ, ಬಾಬರಿ ಮಸೀದಿ ಡೆಮಾಲಿಶ್ ಆದಂತ ಸಂದರ್ಭಗಳು. ಅದರಿಂದ ಈ ಸುಳ್ಯ ತಾಲೂಕಿಗೆ ಬರ್ತಾ ಇತ್ತು ಅವಾಗ ಸುಬ್ರಹ್ಮಣ್ಯ. ಅಲ್ಲೆಲ್ಲ ಈ ಆಂಟಿ ಮುಸ್ಲಿಂ ಇದು ಅವಾಗ್ಲೇ ಜೋರಿತ್ತು ಹಳ್ಳಿಗಳಲ್ಲಿ. ಅದರಿಂದ ನಾವೆಲ್ಲೂ ಕೂಡ ಹಳ್ಳಿಗಳಲ್ಲಿ ನಮ್ಮ ಮುಸ್ಲಿಂ ಹೆಸರನ್ನ ಹೇಳ್ತಾ ಇರ್ಲಿಲ್ಲ. ನಾವು ಯಾವ ಹೆಸರಿನಲ್ಲಿ, ಹಿಂದೂ ಹೆಸರಿನಲ್ಲಿ ಗುರುತಿಸ್ಕೊಂಡು ವ್ಯಾಪಾರ ಮಾಡ್ಕೊಂಡ್ ಬರ್ತಾ ಇದ್ರು. ಜನ ಒಳ್ಳೆಯವರು, ಚೆನ್ನಾಗಿ ನಮ್ಮನ್ನ ಒಂದು ವಾತಾವರಣ ಆ ರೀತಿ ಇತ್ತು. ನಮ್ಗೆ ನಮ್ಮ ಹೆಸರಲ್ಲಿಕ್ಕೆ ಭಯ ಪಡುವ ನಮ್ಗೆ ಒಂದು ಅಭದ್ರತೆ ಫೀಲಿಂಗ್ಸ್ ಅವಾಗ. ನಾವು ಅದರಿಂದಾಗಿ ನಾವು ನಮ್ಮ ಒರಿಜಿನಲ್ ಹೆಸರನ್ನ ಮರೆಮಾಚಿ ನಾವು ಹಿಂದೂ ಹೆಸರುಗಳನ್ನೇ ಹಳ್ಳಿಗಳಲ್ಲಿ ಕೇಳಿದ್ರೆ ಹೇಳ್ತಾ ಇದ್ವಿ. ಇದು ನಾನೊಬ್ಬ ಮುಖ ಇಲ್ಲದಂತ ದಿನಗಳಲ್ಲಿ, ನನ್ನ ಪರಿಚಯ ಇಲ್ಲದ ದಿನಗಳಲ್ಲಿ ನಾನು ಬದುಕಿರುವಂತದ್ದು. ಈ ರೀತಿ ಅಲ್ಲಿ ಕೂಡ ವ್ಯಾಪಾರ ಮಾಡ್ತಾ ಇದ್ವಿ. ಕೆಲವು ಸಲ ಅನುಮಾನ ಬಂದಾಗ ನಮ್ಮನ್ನ ಕೆಟ್ಟದಾಗಿ ನೋಡಿದಂತ ಘಟನೆಗಳು ಇದೆ. ನಾವು ಸಕಲೇಶ್ಪುರದಲ್ಲಿ ಅವಮಾನ ಎದುರಿಸಿರುವಂತದ್ದು ಇದೆ. ಸಕಲೇಶ್ಪುರದ ಇದು ಸುಬ್ರಹ್ಮಣ್ಯದ ಹತ್ರ ಎಲ್ಲ ಒಂದು ಹಳ್ಳಿಯಲ್ಲಿ ವ್ಯಾಪಾರಕ್ಕೆ ಹೋಗ್ತಾ ಇದ್ವಿ. ಅಲ್ಲಿ ಒಬ್ಬೊಬ್ರು ಹೋಗ್ತಾ ಇರ್ಲಿಲ್ಲ, ನಾವು 2 ಜನ ಒಟ್ಟೊಟ್ಟಾಗಿ ವ್ಯಾಪಾರಕ್ಕೆ ಹೋಗೋದು. ಅಂದ್ರೆ ದೂರ ಮನೆಗಳು. ಹೌದೌದು. ಮಾತ್ರ ವ್ಯಾಪಾರ ಆದ್ರೆ ಒಳ್ಳೆ ಲಾಭ ಆಗ್ತಾ ಇತ್ತು. ಇಬ್ಬಿಬ್ರು ಹೋಗ್ತಾ ಇದ್ವಿ. ಅಲ್ಲಿ ಹೋಗುವಾಗ ಒಂದ್ಸಲ ದೋಣಿಯಲ್ಲಿ ಹೋಗ್ತಾ ಇದ್ರೆ ಒಬ್ಬರಿಗೆ ಆ ದೋಣಿಯಲ್ಲಿ ದಾಟಬೇಕು ಹಳ್ಳಿ ಇನ್ನೊಂದು ಅಲ್ಲಿಗೆ ಹೋಗ್ಲಿಕ್ಕೆ. ಅಲ್ಲಿದ್ದವರಿಗೆ ನಾವು ಬ್ಯಾರಿಗಳು ಅಂತ ಅನುಮಾನ ಬಂದಿದೆ, ಸಾಬ್ರು ಅಂತ ಅನುಮಾನ ಬಂದಿದೆ. ಅದಕ್ಕಾಗಿ ಬಹಳ ಕೆಟ್ಟದಾಗಿ ಮಾತಾಡಿದ್ರು. ಮಕ್ಕಳು ಇವರು ಅಂದ್ರೆ ಸಾಬ್ರ ತರ ಕಾಣ್ತಾರೆ, ದೋಣಿಯಿಂದ ಕೆಳಗಾಕಿ ಮುಳುಗಿಸ್ಬೇಕು ಅನ್ನೋ ರೀತಿಯಲ್ಲಿ ಕೆಟ್ಟದಾಗಿ ಮಾತಾಡಿಸಿದ್ರು. ಬೇರೆ ಒಬ್ಬರನ್ನ ಆ ರೀತಿ ಮಾತಾಡಿದ್ರು, ಬೇರೆ ಯಾರು ಅಂತ ಅದಕ್ಕೆ ಸಪೋರ್ಟ್ ಮಾಡ್ಲಿಲ್ಲ. ಆದ್ರೂ ನನಗೆ ಬಹಳ ಇದಾಯಿತು, ನೋವಾಯ್ತು ಆ ಮಾತು. ನಮ್ಮ ಸ್ಥಿತಿ ನೋಡಿ ನನಗೆ ಯಾವಾಗ ಒಂದ್ ಕಡೆ ಬಡತನ, ಒಂದ್ ಕಡೆ ಮನೆಯ ಕಷ್ಟಗಳಿಗೆ ಅನ್ನಕ್ಕೆ ಏನಾದ್ರು ವ್ಯವಸ್ಥೆ ಮಾಡ್ಬೇಕು, ಇನ್ನೊಂದ್ಸಲ ಇಂಥ ಅವಮಾನಗಳು. ಅಲ್ಲಿಗೆ ಹೋದಾಗ್ಲೂ ಕೂಡ ಕೆಲವು ಸಲ ಸಕಲೇಶ್ಪುರದಲ್ಲಿ ಕೂಡ ಈ ರೀತಿ ಆದದ್ದು. ಅಲ್ಲಿ ನಮ್ಮ ಒರಿಜಿನಲ್ ಹೆಸರು ಹೇಳ್ತಾ ಇದ್ವಿ. ನಮ್ಮ ಧರ್ಮದ ಗುರುತುಗಳನ್ನ ಮರೆಮಾಚುವಂತ ಸ್ಥಿತಿ ಸಕಲೇಶ್ಪುರದಲ್ಲಿ ಇರ್ಲಿಲ್ಲ. ಆದ್ರೆ ಇದೆಲ್ಲ ಬಾಬ್ರಿ ಮಸೀದಿ ಇದೆಲ್ಲ ನಡೀತಾ ಇದ್ದ ಕಾಲ ಅಲ್ಲ, ಕೆಲವು ಸಂದರ್ಭದಲ್ಲಿ ಅಲ್ಲಿ ಕೆಟ್ಟ ಅನುಭವಗಳು ಆಗಿದೆ. ನಮ್ಮನ್ನು ಮುಸ್ಲಿಮರನ್ನ ಕಾರಣಕ್ಕಾಗಿ ಒಂದೊಬ್ರು ಯಾರೋ ಕೆಲವರು ತುಚ್ಛವಾಗಿ ನೋಡಿರುವಂತಹದ್ದು. ಈ ಬ್ಯಾರಿ ಕಮ್ಯುನಿಟಿ ಅಂತಂದ್ರೆ ಮುಸ್ಲಿಮರಲ್ಲೇ ಒಂದು ಒಳ್ಳೆ ಶ್ರೀಮಂತ ಕಮ್ಯುನಿಟಿ ಅಂತ ನನ್ಗೆ ಗೊತ್ತಿರೋ ಮಟ್ಟಿಗೆ. ಅಂದ್ರೆ ಆಗ್ಲೂ ಬಹಳ ಕಷ್ಟ ಆಯ್ತು, ಬ್ಯಾರಿ ಕಮ್ಯುನಿಟಿ ಕಷ್ಟ ಆಯ್ತು ಅವಾಗ. ಇಲ್ಲ, ನೀವು ಅದು ತಪ್ಪು ಕಲ್ಪನೆ. ಬ್ಯಾರಿಗಳು ಅನ್ನುವಂಥದ್ದು ಶ್ರೀಮಂತರು ಅನ್ನುವಂಥದ್ದು, ಬ್ಯಾರಿ ಮುಸಲ್ಮಾನರು ಅಂದ್ರೆ ಶ್ರೀಮಂತರು ಅನ್ನುವಂಥ ತಪ್ಪು ಕಲ್ಪನೆ. ಬ್ಯಾರಿ ಮುಸಲ್ಮಾನರು ತುಳುನಾಡಿನ ಬೇರೆ ಹಿಂದುಳಿದ ಜಾತಿಗಳ ರೀತಿಯಲ್ಲೇ ಬಡತನದ ಸಮುದಾಯಗಳು. ಅದರಲ್ಲಿ ಕೆಲವು ಮನೆತನಗಳಿದ್ವು, ಕೆಲವು ಲ್ಯಾಂಡ್ ಲಾರ್ಡ್ಸ್ ಗಳಿಂದ ಇದ್ರು, ಕೆಲವರು ಇದ್ರು.
ಬಹುತೇಕ ಎಲ್ಲರೂ ಕೂಡ ಬಡತನದಲ್ಲಿ ಇದ್ದೇವರು. ಅವರು ವ್ಯಾಪಾರಿಗಳು ಅಂತ ಕರೀತಾರೆ. ಬ್ಯಾರಿಗಳಂದ್ರೆ ಬ್ಯಾರ, ವ್ಯಾಪಾರಿಗಳಂತ. ವ್ಯಾಪಾರ ಏನ್ ಮಾಡ್ತಾ ಇದ್ರು ಅವರು? ಮೀನು ವ್ಯಾಪಾರ. ಅಂದ್ರೆ ದೊಡ್ಡ ದೊಡ್ಡ ಹೋಲ್ಸೇಲ್ ವ್ಯಾಪಾರ ಅಲ್ಲ. ಬೆಳಿಗ್ಗೆ ಹೋಗ್ತಾರೆ, ಮೀನಿನ ದೋಣಿಯವರಿಂದ ಮೀನು ಪರ್ಚೇಸ್ಕೊಂಡು ಬರ್ತಾರೆ, ಸೈಕಲ್ ಅಲ್ಲಿ ಇಟ್ಕೊಂಡು ತಲೆ ಮೇಲೆ ಇಟ್ಕೊಂಡು ಅಲ್ಲಿಗೆ ಹೋಗಿ ತಿರುಗಾಟಿ ಮಾಡ್ತಾರೆ. ಸಣ್ಣ ಪುಟ್ಟ ವ್ಯಾಪಾರ, ಈ ತರ ಬಟ್ಟೆ ವ್ಯಾಪಾರ. ಈಗ ನನ್ನ ರೀತಿಯಲ್ಲಿ ಜವಳಿ ವ್ಯಾಪಾರ, ಘಟ್ಟಕ್ಕೆ ಹೋಗ್ತಾರೆ, ಇನ್ನೆಲ್ಲಿಗೋ ಮಲೆನಾಡಿಗೆ ಹೋಗ್ತಾರೆ, ಹಳ್ಳಿಗಳಿಗೆ ಹೋಗ್ತಾರೆ, ಬೆಳಿಗ್ಗೆ ಹೋಗಿ ಸಂಜೆವರೆಗೆ ಮನೆ ಮನೆ ತಿರುಗಾಡ್ಕೊಂಡು ವ್ಯಾಪಾರ ಮಾಡ್ತಾರೆ. ಅಲ್ಯೂಮಿನಿಯಂ ಪಾತ್ರೆ, ಚಾಪೆ, ಇಂಥದ್ದನ್ನೆಲ್ಲ ಬೆಳಿಗ್ಗೆಯಿಂದ ಸಂಜೆವರೆಗೆ ತಲೆ ಮೇಲೆ ಹೊತ್ಕೊಂಡು ವ್ಯಾಪಾರ ಮಾಡಿ ಬದುಕೋರು. ಘಟ್ಟಕ್ಕೆ ಹೋದ್ರೆ ಅಡಿಕೆ ವ್ಯಾಪಾರ ಮತ್ತು ಟಿಂಬರ್ಗೆ ಲೋಡರ್ಗಳಾಗಿ. ಈಗ ಹೇಗಿದೆ ಬ್ಯಾರಿ ಕಮ್ಯುನಿಟಿ? ಈಗ ಸ್ವಲ್ಪ ಬೆಟರ್. ಮತ್ತು ಬಹುತೇಕ ಎಲ್ಲರೂ ಅವಾಗ ಬೀಡಿ ಕಾರ್ಮಿಕರಾಗಿ ಇದ್ದವರೇ. ಬಹುತೇಕ ಬ್ಯಾರಿಗಳು ಬೀಡಿ ಕಾರ್ಮಿಕ. ಕೆಲವರು ಬೀಡಿ ಗುತ್ತಿಗೆದಾರರು ಇದ್ರು ಊರಲ್ಲಿ, ಒಬ್ರು ಇಬ್ರು ಶ್ರೀಮಂತರು ಇರ್ಬೋದು, ಆ ಕಾಲದ ಶ್ರೀಮಂತ. ಈಗ ಸ್ವಲ್ಪ ಬದಲಾಗಿದೆ. ಈಗ ಶಿಕ್ಷಣ ಪಡೆದ್ರು, ಒಳ್ಳೆ ಉದ್ಯೋಗ ಮಾಡ್ತಾರೆ, ಒಳ್ಳೆ ಗಲ್ಫಿಗೆ ಹೋದ್ರು. ನಾಲ್ಕೂವರೆ ದಶಕಗಳಿಂದ ಅರಬ್ ರಾಷ್ಟ್ರಗಳಲ್ಲಿ ಉದ್ಯೋಗದ ಅವಕಾಶ ತೆರ್ಕೊಂಡಾಗ ಕೂಲಿ ಕೆಲಸ ಅದು ಇದಂತ ಹೋದವರು ಒಂದು ವಿಭಾಗ ಒಂದಿಷ್ಟು ಅನುಕೂಲ ಆಯಿತು. ಮತ್ತು ಗಲ್ಫ್ ಇಕಾನಮಿ, ಗಲ್ಫಿಂದ ಬಂದಂಥ ಕರೆನ್ಸಿಗಳು ಬ್ಯಾರಿಗಳ ಬಡತನವನ್ನು ಒಂದಿಷ್ಟು ದೂರ ಮಾಡಿದೆ. ಅದರಿಂದಾಗಿ ಬ್ಯಾರಿಗಳಲ್ಲಿ ಈಗ ವರ್ಗಗಳು ಉಟ್ಕೊಂಡಿದೆ. ಒಂದು ಶ್ರೀಮಂತ ವರ್ಗ ಈಗ ಬ್ಯಾರಿ ಮುಸಲ್ಮಾನರಲ್ಲಿ ಇದೆ. ಹಾಗಂತ ಬ್ಯಾರಿಗಳೆಲ್ಲರೂ ಶ್ರೀಮಂತರಲ್ಲ. ಬ್ಯಾರಿಗಳು ಈಗಲೂ ದಟ್ಟವಾದಂಥ ಬಡತನದಲ್ಲಿರುವಂಥ ಕುಟುಂಬಗಳು ಈಗಲೂ ಇದೆ. ಆ ಕ್ಲಾಸ್ ಮಾತ್ರ ಒಂದು ಶ್ರೀಮಂತ ಕ್ಲಾಸ್ ಬ್ಯಾರಿ ಸಮುದಾಯದಲ್ಲಿ ಉಟ್ಕೊಂಡಿದೆ ಮತ್ತು ಅದು ಎದ್ದು ಕಾಣ್ತಾ ಇದೆ. ಅದು ಎದ್ದು ಕಾಣ್ತಾ ಇದೆ. ಅದರಿಂದ ಬ್ಯಾರಿಗಳು ಶ್ರೀಮಂತರ ತರ ಕಾಣ್ತಾರೆ. ಅಂದ್ರೆ ಮುಸ್ಲಿಮರು ಕೈ ಹಿಡಿಯೋತರ ಇಲ್ಲ, ಅದ್ರಲ್ಲೂ ವರ್ಗ ಇದೆ, ಸಹಾಯ ಮಾಡಬಹುದು ಒಬ್ರಿಗೊಬ್ರಿಗೆ. ಆದ್ರೆ ಸಂಬಂಧಗಳು ಅಷ್ಟು ಸುಲಭದಲ್ಲಿ ವರ್ಗದ ಇದೆಯಲ್ಲ, ಆ ಡಿಫರೆನ್ಸ್ ಇದೆ. ಮತ್ತೆ ಇದಕ್ಕೆ ಈ ಕಾರಣಕ್ಕಾಗಿಯೇ ಇವತ್ತು ಆ ಶ್ರೀಮಂತಿಕೆ ಏನು ಬಂದಿದೆ ಎದ್ದು ಕಾಣುವಂಥದ್ದು ಒಂದು ವಿಭಾಗದ್ದು, ಅದೇ ಕೋಮುವಾದಕ್ಕೂ ಕೂಡ ಒಂದು ಪೋಷಣೆಯನ್ನು ಒದಗಿಸ್ತಾ ಇದೆ. ಮುಸ್ಲಿಂ ವಿರೋಧಿ ಭಾವನೆಗಳನ್ನ ಗಟ್ಟಿಗಲಿಸ್ಲಿಕ್ಕೆ ಮುಸ್ಲಿಮರಲ್ಲಿ ಇವತ್ತೇನು ಒಂದಿಷ್ಟು ಅನುಕೂಲಸ್ಥರು ಉಟ್ಕೊಂಡಿದ್ದಾರೆ. ಆ ಅನುಕೂಲಸ್ಥರನ್ನು ತೋರಿಸಿಯೇ ಮುಸ್ಲಿಮರ ಕುರಿತು ಪೂರ್ವಾಗ್ರಹಗಳನ್ನು ಹುಟ್ಟುಹಾಕುವಂತ ಕೆಲಸಗಳು ಕೋಮುವಾದಿಗಳನ್ನ ಮಾಡ್ತಾ ಇದ್ದಾರೆ. ಈ ರೀತಿಯಾದಂತ ಸಾಮಾಜಿಕ ಇದು ಇದೆ. ಬ್ಯಾರಿಗಳೆಲ್ಲ ಶ್ರೀಮಂತರು ಅಂತಲ್ಲ, ಬ್ಯಾರಿಗಳು ದಟ್ಟ ಬಡತನದಿಂದ ಬಂದಂತ ಸಮುದಾಯ.